ಅಪ್ಪ ಗಣೇಶ, ಹೆಂಗೋ ನೀನೇ ಕಾಪಾಡ್ದೆ ಇವತ್ತು ನನ್ನ. ಏನಾದ್ರೂ ಅಪ್ಪಿತಪ್ಪಿ ಅವಳ ಕೈಗೆ ಸಿಗಾಕೊಂಡ್ಬಿಟ್ಟಿದ್ರೆ ನನ್ನ ಪ್ಯಾಂಟು ಶರ್ಟು ಚಡ್ಡಿ ಎಲ್ಲ ಕಿತ್ಕೊಂಡ್ಬಿಟ್ಟಿರೋಳು. ಯಾಕೋ ಹುಡುಗಿ ಹೆಸರು ಕೇಳ್ತಾ ಇದ್ದಂಗೆ ಓಡ್ ಬಂದ್ಬಿಟ್ಟೆ? ಅಪ್ಪಾಜಿ, ಆ ಬೇಬಿ ಮತ್ತೆ ಚಂದು ಕೊಟ್ಟರೆ ಕಾಟಕ್ಕೆ ನಾನು ಸುಧಾರಿಸ್ಕೊಳಕ್ಕೆ ಇನ್ನೂ 1.5 ವರ್ಷ ಬೇಕು. ಅದೇನೋ ಗೊತ್ತಿಲ್ಲ ಅಪ್ಪಾಜಿ, ಈ ಲವ್ ಅಂತ ಆಗ್ಬಿಟ್ರೆ ಡಿಂಗ್ರಿನು ಡಾನ್ ಆಗ್ಬಿಡ್ತಾನೆ, ಜಿಪ್ನನು ಕಾಣ ಆಗ್ಬಿಡ್ತಾನೆ. ಯಾವತ್ತಾದ್ರೂ ನಿಮ್ಮ ಅಮ್ಮನಿಗೆ ಖರ್ಚಿಗೆ ಕಾಸು ಕೊಟ್ಟಿದ್ಯಾ? ಅವ್ರು ಕೇಳೇ ಇಲ್ಲ. ಅಪ್ಪಾಜಿ, ಅಮ್ಮನ್ಗೆ ಹೋದೆ ಉಟ್ಕೋಸಿ ಒಂದ್ ಟೀಗೆ ನನ್ನನ್ನೇ 1 hour ನಾಯಿ ಕಾಯಿಸ್ತಂಗೆ ಕಾಯಿಸೋನೆ. ಇಂಥ ಹುಡುಗಿರಿಂದ ಲವ್ ಅಂತ ಕೇಳ್ತಾ ಇದ್ದಂಗೆನೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸಾಲ ಸೋಲ ಎಲ್ಲ ಮಾಡಿ ಖರ್ಚು ಮಾಡ್ತೀರಾ. ಅವ್ರ ಐಫೋನ್ ಐಪ್ಯಾಡ್ ಎಲ್ಲ ತಗೊಳ್ಳೋದು ಅವ್ರ ಅಪ್ಪನ ಕಾಸಿಂದ ಅಲ್ಲ, ನನ್ನ ಮಕ್ಕಳ ನಿಮ್ಮಂತ ಬಕ್ರಾಗಳಿಂದ. ಅಪ್ಪಾಜಿ, ಇವನ್ ಕೈಲಿ ಏನು ಮಾಡಕ್ಕಾಗಲ್ಲ. ಏನೇ ಮಾಡಿದ್ರು ನೀನೇ ಮಾಡ್ಬೇಕು. ಎಲ್ಪ್ ಮಗ. ಅಣ್ಣ, ಆ ಡುಬಾಕ್ ನನ್ನ ಮಗ ಸಿಪ್ಪಿ ಕೊಟ್ಟು ಫೋನ್ ನಂಬರ್ ಅಡ್ರೆಸ್ ನಾ ವಿಚಾರಿಸಿದೆ. ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಕುರಿ ಸಿಕ್ಕಿದ್ರೇ ನಾವು ಗುರಿ ಮುಟ್ಟಕ್ಕಾಗೋದು. ಒಂದು ಕೆಲಸ ಮಾಡು, ನಿನ್ನ ಫೋನಿಂದ ಅವನಿಗೆ ಫೋನ್ ಮಾಡು. ಸರಿ ಅಣ್ಣ. ಈ ಸಿಪ್ಪಿ ಅಂದ್ರೆ ಯಾರಣ್ಣ? ನಿನ್ ಫೋನ್ ನಂಬರ್ ಕೊಟ್ಟಿದ್ದ ಅವನೇನೆ. ಅವನಿಂದ ನನ್ನ ಇಮೇಜ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಆಕ್ಟಿಂಗ್ ಟ್ಯಾಲೆಂಟ್ ಇಂದ ಅವ್ನು ಎಲ್ಲಿದ್ದಾನೆ ಅಂತ ನಾನು ಕಂಡು ಹಿಡಿತೀನಣ್ಣ. ಬಿಲೀವ್ ಮೀ ಅಣ್ಣ. ಆಯ್ತಣ್ಣ, ಕೊಡಿ. ತಗೋ ಮಾಡು. ನಮಸ್ಕಾರ ಸರ್. ಹಲೋ. ಯಸ್ ಮೇಡಮ್. ಹಾಯ್ ಸಿಪ್ಪಿ ಸರ್, ಕಂಗ್ರಾಚುಲೇಷನ್ಸ್. ವಿ ಆರ್ ಕಾಲಿಂಗ್ ಫ್ರಮ್ ಏರ್ಟೆಲ್. ನಮ್ ಕಂಪನಿ ಕಡೆಯಿಂದ ನಿಮ್ಮನ್ನ ಬೆಸ್ಟ್ ಕಸ್ಟಮರ್ ಅಂತ ಸೆಲೆಕ್ಟ್ ಮಾಡಿದೀವಿ. 10 ಲಕ್ಷ ರೂಪಾಯಿ ಬಹುಮಾನ ಬಂದಿದೆ. ನೀವ್ ಎಲ್ಲಿದ್ದೀರಾ ಅಂತ ಹೇಳಿದ್ರೆ ನಾವ್ ಅಲ್ಲಿಗೆ ತಂದ್ಕೊಡ್ತೀವಿ. How nice. What a surprise, madam. You want my address? Yes. ಹೇಳಿ. Number 32, ಶ್ರೀರಾಮ್ಪುರ, ಹರಿಶ್ಚಂದ್ರ ಘಾಟ್ ಗೇಟ್. ಕಾಲೇಜ್ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಬಿಡಮ್ಮ. ನಾನೇನು ಕುರಿ ಮೇಲೆ ಸವಾರಿ ಮಾಡ್ತಿಲ್ಲಮ್ಮ, ಟಾಟಾ ಮೇಲೆ ಸವಾರಿ ಮಾಡ್ತಿದ್ದೀನಿ. ಜಾಸ್ತಿ ಬಾಯ್ ಬಡ್ಕೋಬಿಡ್ದಲೆ. ನನ್ನ ಹತ್ರ ಇರೋದು ಟಾಟಾ ಡೊಕೊಮೊ. ಏರ್ಟೆಲ್ ಇಂದ ಹೆಂಗೋ ಬಂಪರ್ ಪ್ರೈಸ್ ಬರುತ್ತೆ. ಅಲ್ಲ, ನೀನು ಕಿವಿ ಮೇಲೆ ಹೂ ಆಡ್ಕೊಂಡಿದ್ಯಾ ಅಥವಾ ನಾನು ಕಿವಿ ಮೇಲೆ ಹೂ ಆಡ್ಕೊಂಡಿದ್ದೀನಿ ಗೊತ್ತಾಗ್ತಾ ಇಲ್ಲ. ನಿನ್ನ ಹಿಡ್ದೇ ಹಿಡಿತೀನಿ. ಲೇ, ನಾನು ಹಿಡಿಯಕ್ಕಾಗಲ್ಲ ಕಣೋ. ನಾನು ಒಂಥರ ಪಾದರಸ ಇದ್ದಂಗೆ ಜಾರ್ಕೊಂಡ್ ಬಿಡ್ತೀನಿ. ನೀನ್ ಹೆಂಗಿದ್ಯಾ ಹೇಳೋ. ನಾನು ಹೆಂಗಿದ್ದೀನಿ ಅಂತ ನೋಡ್ಬೇಕೇನೋ. ಆ ವೆಯ್ಟ ಮಿನಿಟ. ದುರ್ಕೋಬೇಕು. ನಮಗ್ ಗೊತ್ತಿರೋದು 2 ಸಿಂಹ. ಸರ್, ನಿಮ್ಮ ಗಾಡಿ ರೆಡಿ ಆಗಕ್ಕೆ ಇನ್ನೂ 4 ದಿವಸ ಆಗುತ್ತೆ ಸರ್. ಸರಿ, ಹೋಗು. ಓಕೆ ಸರ್. ಅಣ್ಣ, ನಮ್ಮ ಹುಡುಗರಿಗೆ ಫೋನ್ ಮಾಡಿ ಬೇರೆ ಗಾಡಿ ತರಿಸ್ಲಾ? ಬೇಡ ಬೇಡ ಬೇಡ, ನಾವಿಲ್ಲಿರೋದು ಯಾರಿಗೂ ಗೊತ್ತಾಗೋದು ಬೇಡ. ಬಂಡೆ ಅಣ್ಣ, ಟ್ಯಾಕ್ಸಿ ಹಿಡಿ. ಸ್ಟಾಪ್ ಸ್ಟಾಪ್, ಟ್ಯಾಕ್ಸಿ ಸ್ಟಾಪ್. ಬರ್ತೀಯಾ? ಬರಲ್ಲ. ಕ್ಯಾಬ್ ಇರೋದೇ ಬರಕ್ಕೆ. ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು? ನಾವು 4 ದಿವಸ ಎಲ್ಲೆಲ್ಲಿಗೆ ಹೇಳ್ತೀವೋ ಅಲ್ಲಿಗೆಲ್ಲ ಬರ್ಬೇಕು. ಆಯ್ತು, ಬರೋಣ. ಅಣ್ಣ, ಬನ್ನಿ. ಬನ್ನಿ ಅಣ್ಣ. ಏನು ಸ್ಮಾರ್ಟ್ ಆಗಿದ್ದೀರಿ ಸರ್? ನಿನ್ನ ವಾಯ್ಸ್ ಎಲ್ಲೋ ಕೇಳ್ದಂಗಿದೆ ಕಣೋ. ನಿಮ್ಮ ವಾಯ್ಸ್ ಇವಾಗಲೇ ನಾನು ಕೇಳ್ದಂಗಿದೆ. ಸರ್, ನೀವು ಟಿವಿ ಸೀರಿಯಲ್ ಬರ್ತಿರಲ್ಲ, ಬಬ್ಲು ಅವರಲ್ವಾ ಸರ್? ಸರ್, ನೀವು ಹುಟ್ಟಿದ್ರೆ ತಡ್ತೀನಿ ಸೀರಿಯಲ್ನ ನಾನು ಮಿಸ್ ಮಾಡ್ದೆ ನೋಡ್ತೀನಿ ಸರ್. ವರ್ಷ ಸರ್, ಏನು ಅರ್ಥ ಆಗಿಲ್ಲ ಸರ್. ಸರ್, ನಿಮ್ಮ 4372ನೇ ಸೀರಿಯಲ್ ಅಲ್ಲೂ ಅದೇ ಆಕ್ಟಿಂಗ್ ನ ನೋಡಿ ನೋಡಿ ನಾನು ಆಕ್ಟ್ ಆಗ್ಬೇಕು ಅಂತಿದ್ದೆ ಸರ್. ಡ್ರೈವರ್ ಆಗ್ಬಿಟ್ಟು ಸರ್, ಬೆಸ್ಟ್ ಅಲ್ಲ ಸರ್. ಸರ್, ನೀವು ಕಿರ್ಚಾಟಕ್ಕೆ ನಮ್ಮ ಮನೆ ಟಿವಿ ಟ್ಯೂಬ್ ಡಮರ್ ಅಂದಾಗೆ ಅಲ್ಲೇ ನೆಲ ಒರೆಸ್ತಾ ಇದ್ದೆ. ನಮ್ಮ ಕೆಲಸಗಳು ಡಮೀರ್ ಅನ್ಬಿಟ್ಲ ಸರ್. ಅಯ್ಯೋ, ಅಷ್ಟು ವರ್ಷ ವಾಯ್ಸ್ ಸರ್. ಗುಡ್ ಸರ್, ಗುಡ್ ಸರ್. ಸರ್, ರೈಟ್. ಸಾಕು ಸೀರಿಯಲ್ಲು, ನಡೆ. ನಿನ್ನ ವಾಯ್ಸ್ ಕೇಳ್ತಾ ಇದ್ರೆ ಶ್ರೇಯಾ ಘೋಷಾಲ್ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳಿದಂಗಿದೆ. ಇದೇ ತರನೇ ಎಷ್ಟು ಜನ ಹುಡುಗಿರಿಗೆ ಮೋಸ ಮಾಡಿ ಚೆಲ್ಲಾಗಿ ಚೆಲ್ಲಾಟ ಆಡಿದ್ಯೋ ಕತ್ತೆ ನನ್ನ ಮಗನೇ. ಫೋನಲ್ಲಲ್ವಾ? ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ಫೋನಲ್ಲಿ ಮೆತ್ತಗೆ ಮಾತಾಡಿ, ಇಲ್ಲ ಆ ಕಡೆ ಹೋಗಿ ಮಾತಾಡಿ. ನಾ ಮಾತಾಡೋಕೆ ಡಿಸ್ಟರ್ಬ್ ಆಗ್ತಾ ಇದೆ. ಥೂ, ನನ್ನ ಮಗನೇ, ನಾಚಿಕೆ ಆಗಲ್ವೇನೋ ನಿನ್ಗೆ? ಎಷ್ಟು ಸಲ ಬರುತ್ತೆ ತಪ್ಪಪ್ಪ. ಕೋತಿ ನನ್ನ ಮಗನೇ, ಹಂದಿ ನನ್ನ ಮಗನೇ. ಬಾಯ ಇಲ್ಲ ಮ್ಯಾನ್ ಹೋಲಾ, ಈ ತರದ ಲೇಡೀಸ್ ನ ಫಸ್ಟ್ ಟೈಮ್. ತಾವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಸಜೆಷನ್ ಸರ್. ಸಜೆಷನ್? ರಿಕ್ವೆಸ್ಟ್ ಸರ್. ಹೇಳು ಸರ್, ಈ ಮಧ್ಯೆ ಸ್ಮಾರ್ಟ್ ಫೋನ್ಗಳಿಗೆ ಹೊಸ ಆ್ಯಪ್ ಬಂದಿದೆ ಸರ್. ಅವನ ನಂಬರ್ನ ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ತಕ್ಷಣ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಒಂದು ಅವಕಾಶ ಕೊಡಿ ಸರ್, ಐ ವಿಲ್ ಪ್ರೂವ್ ಇಟ್. ತೋರಿಸು. ನಂಬರ್ ಹೇಳಿ ಸರ್. 98 68 ಇನ್ನೊಂದು ಸರಿ ಹೇಳಿ ಸರ್. 98 2480. ಮೆತ್ತಿಗೆ ಕಿವಿಲಿ 98 98 609.
ಫೋನ್ ಕೊಡಿ ಅವ್ರ ಕೈ ಕೇಳಿಸ್ತೇನೋ ಕಜ್ಜಿ ನಾಯಿ ಹೋಗಲ್ಲ ಬಡ್ಕೊಬೇಡ. ನಿನ್ಗೇನಾಯ್ತೋ ಕೋತಿ ನನ್ ಮಗನೇ ನಿನ್ ಮೊಕ್ಕೆ ಯಾವ್ದು ಬೀದಿ ನಾಯಿ? ಸರ್ ತೊಳಿ ಸರ್, ಕನೆಕ್ಟ್ ಆಗ್ತಾ ಇದೆ ಸರ್. ಸರ್ ಅವ್ನು JP ನಗರದಲ್ಲೇ ಇದ್ದಾನೆ ಸರ್. JP ನಗರದಲ್ಲ? ಹೌದು, ಸೆಕೆಂಡ್ ಸ್ಟೇಜ್ ಅಲ್ಲೇ ಇದ್ದಾನೆ ಸೆಕೆಂಡ್ ಸ್ಟೇಜ್ ಅಲ್ಲ ಸರ್. ಇದೇ ಜಾಗದಲ್ಲೇ ಇದ್ದಾನೆ ಸರ್. ಇದೇ ಜಾಗದಲ್ಲಿ ಇದ್ದಾನ? ಕಾಣಿಸ್ತಾನ? ಒಂದ್ ನಿಮಿಷ ಸರ್. ಡೇವಿಸ್ ಕೆಫೆ. ಡೇವ್ಸ್ ಕೆಫೆ. ಡೇವಿಸ್ ಕೆಫೆ. ದೇವ್ಸ್ ಕೆಫೆ ಅಂತ ಸಾಯ್ತಿಯಲ್ಲ, ತಿರುಗಿ ನೋಡಲೇ ಅದೇ ಕಡೆ ದೇವ್ಸ್ ಕೊಡ ಇದೆ. ಅವನಿರೋ ಜಾಗ ತೋರಿಸು ಅಂದ್ರೆ ನಾವಿರೋ ಜಾಗನ ನಮ್ಗೆ ತೋರಿಸ್ತಿದ್ಯಾ? ಅಪ್ಪ ಫೋನು, ಸ್ಮಾರ್ಟ್ ಫೋನು ಇದ್ದಿದ್ದೆ ಒಂದು ಫೋನು. ಇವ್ರಿಗೆ ಅವನ್ ಯಾವಾಗ ಸಿಗ್ತಾನೋ ನಾನು ನೋಡ್ತೀನಿ. ನನ್ ರಾಜ. ಇವ್ರು ಸವಾಸ ಮಾಡಿ ಒಬ್ಬ ಕಾಸು ಹೀರೋನ ಕೊಡು. ದಿನಕ್ಕೆ- ಅಯ್ಯಯ್ಯೋ, ಹೇ, ಕಾಸು ಕೊಡು ಮಾಮ. ಮಾಮನ? ಹೇ, ಯಾರ ಮಾಮ? ಯಾಕೆ ಕೊಡ್ಬೇಕು ಕಾಸು? ಯಾಕೆ ಕಾಸು ಕೊಡಲ್ವಾ? ಕೊಡಲ್ಲ. ಯಾಕೆ ಕೊಡ್ಬೇಕು? ಹಂಗೆ ಎಲ್ಲೇ ನಿಂದಾಯ್ತು, ಹಂಗಾಗವು ನೆಂದೋಯ್ತು, ಬಾಳು ಕಟ್ಟಿ ಕೊಂಡಾಯ್ತು, ಬೈದಿದ್ದೆಲ್ಲ ಸಿಕ್ಕಾಯ್ತು, ಹುಟ್ಟೋದತ್ತೆ ಮುಖ್ಯ ಅಲ್ಲ ಕೇಳೋ ಅಕ್ಕಯ್ಯ. ಏಯ್. ಕಾಸು ಕೊಡು. ಕಾಸು ಯಾಕೆ ಕೊಡ್ಬೇಕು ನಾನು ಅಂತ? ಇಷ್ಟೊತ್ತು ನಿಂಗೆ ಮಜಾ ಕೊಟ್ಟಿಲ್ವಾ? ಕೊಡಲ್ಲ. ಯಾಕೆ? ಕೊಡ್ಬೇಕು ಕಾಸು ಕೊಡಮಮ್ಮ. ಓಹೋ, ಇಷ್ಟೊತ್ತು ನೀನ್ ನನಗೆ ಮಜಾ ಕೊಟ್ಟೆ ಅಂತ ಕಾಸು ಕೇಳ್ತಾ ಇದ್ಯಾ? ಓಹಾ, ಗೆಳತಿ ಬಾಯ್ ನಿಂತ್ಕೋ. ಗಂಗೆಯಲ್ಲಿ ಮಿಂದಾಯ್ತು, ಅಂಗಾಂಗವು ನಿಂದೋಯ್ತು, ಬಾಳು ಕಟ್ಟಿಕೊಂಡಾಯ್ತು, ಬಯಸಿದ್ದೆಲ್ಲ ಸಿಕ್ಕಾಯ್ತು, ಹುಟ್ಟೋದಷ್ಟೇ ಮುಖ್ಯ ಅಲ್ಲ ಕೇಳೆ ಅಕ್ಕಯ್ಯ, ಗಟ್ಟಿಯಾಗಿ ನಿಲ್ಲಬೇಕು ನಾವು ಅಮ್ಮಯ್ಯ. ಆವಾಗ ನೀನ್ ನನಗೆ ಮಜಾ ಕೊಟ್ಟೆ, ಈವಾಗ ನಾನ್ ನಿನಗೆ ಮಜಾ ಕೊಟ್ಟೆ. ಅಲ್ಲಿಗಲ್ಲಿಗೆ ಸಮ. ಕಾಸು ಇಲ್ಲ ಪಾಸಿಲ್ಲ, ಹೋಗ್ತಾ ಇರೋ ಹೋಗ. ಜಾರರಿ ಬಾಲಂಕಾರ ಬಾಬಲು. ನನ್ನ ಹೆಂಡತಿ ಏನ್ ಮಾಡ್ತಾ ಇರ್ಬೋದು? ಹಾಳಾಗೋಗು. ಅಣ್ಣ, ಈ ಡಬ್ಬ ನನ್ ಮಗ ಸಿಪ್ಪಿ ತಿರ್ಗಾ ಕಾಲ್ ಕಟ್ ಮಾಡ್ತಾವನೆ. ಕಾರ್ ಲೋನ್ ಇದೆ ಅಂತ ಫೋನ್ ಆನ್ ಮಾಡಿದ್ದೀನಿ, ಇಲ್ಲಾಂದ್ರೆ ಯಾವಾಗಲೂ ಆಫ್ ಮಾಡ್ಬಿಡ್ತಿದ್ದೆ. ನನ್ನ ಮಕ್ಕಳಲ್ಲೇ ನಿಮ್ಮ ಫೋನ್ ಕಾಲಿಗೆ ಇವತ್ತೊಂದು ಫೈನಲ್ ಟಚ್ ಕೊಡಿಸ್ತೀನಿ. ಸರ್, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಸರ್. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಅದೇನೇ ಹೇಳು. ನನಗೊಬ್ಬ ಡೈಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ ಸರ್. ಕರ್ಸು ವಾರ್ನ್ ಮಾಡೋಣ. ನಾನು ಬೇಕಾದಷ್ಟಲ್ಲಿ ವಾರ್ನ್ ಮಾಡ್ಬಿಟ್ಟಿದ್ದೀನಿ ಸರ್. ಏಯ್ ತೊಟ್ಟಿ, ಮತ್ತಿನ್ನೇನ್ ಮಾಡ್ಲಿ? ನಿಮ್ಮ ಸ್ಯಾಡಿಸಮ್ನ ಅವ್ನಿಗೆ ತೋರಿಸಿ ಸರ್. ಒಂದು ಉದ್ದಕ್ಕಿರೋ ಕತ್ತಿನ ತೋಡು ಅವನ್ನ ಮೇಲಿಂದ ಕಚ್ಕ ಪುಚ್ಕ ಅಚ್ಚಸ್ಕ ಅಮ್ಮಸ್ಕ ಕಚ 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 ಅಂತ ಕಟ್ ಮಾಡಿ ನಿಮ್ಮ ಸ್ಯಾಡಿಸಮ್ನ ತೋರಿಸಿ ಸರ್. ಫೋನ್ ಮಾಡಿ ಕರ್ಸು. ಮಾತಾಡ್ತೀನಿ ಸರ್. ಅಣ್ಣ, ಆ ಸಿಪ್ಪಿ ನನ್ ಮಗ ತಿರ್ಗಾ ಕಾಲ್ ಮಾಡ್ತಾವನೆ. ಕೊಡ ಇಲ್ಲ, ನಾನು ಮಾತಾಡ್ತೀನಿ. ಹಲೋ, ಕಾಲ್ ನಾನು ಮಾಡಿರೋದು, ನಿಂದೇನ ಗೋಳು? ಎಲ್ಲಿದ್ಯಾ ಹೇಳೋ. ಎಲ್ಲಲೇ ನಿನ್ನ ಸಾಯಿಸ್ಬೇಕು ಅನ್ನೋ ಕೋರಿಕೆ ನನಗಿನ್ನು ತೀರಿಲ್ಲ. ಅದಕ್ಕೆ ಸರಿಯಾದ ಒಬ್ಬ ಬಕ್ರನ ನಾನ್ ರೆಡಿ ಮಾಡಿದ್ದೀನಿ. ಲೇ, ಅವನ ಸ್ಯಾಡಿಸಮ್ ಲೆವೆಲ್ ಅಲ್ಲಿ ನಿನ್ನ ಸಾಯಿಸೋದನ್ನ ನೋಡಿದ್ರೆ ಆ ಬ್ರಹ್ಮನ ಯೋಚನೆ ಮಾಡ್ತಾ ಇಟ್ಕೊಂಡ ಮತ್ತೆ ಇವನ್ ಹೆಂಗೆ ಸೃಷ್ಟಿ ಮಾಡೋದು ಅಂತ. ಹೊಗೆ ಹಾಕಿಸ್ಬೇಕಾದ್ರೆ ಅಕ್ಕವನ್ಗೂ ಹಾಕಿಸ್ಕೊಳವನ್ಗೂ ಭಯ ಇರುತ್ತೆ. ನನ್ನ ಬಯೋಡೇಟಲ್ ಭಯನೇ ಇಲ್ಲ. ನೀನಿರೋ ಜಾಗಕ್ಕೆ ಸಿಂಹನೇ ಬಂದ್ರು, ಸಿಂಹ ಇರೋ ಜಾಗಕ್ಕೆ ನೀನೇ ಹೋದ್ರು, ರಕ್ತ ಕುಡಿಯೋದು ಸಿಂಹನೇ ಕಣೋ, ಈ ಸಿಂಹ. ಲೇ, ಬೇಟೆಗಾರ ಕಣ ಹುಡ್ಕ ಬಂದು ಹಣೆ ಹೊಡಿತೀನಿ. ನಾವು ಗೇಮ್ ಬಿಗಿನ್ಸ್. ಪತ್ತಾಗಿರಾತ ಕುತ್ತೆ ಬಿ ಕೇಳಗಾರೆ. ಅರ್ಥ ಆಗ್ಲಿಲ್ವಾ? ಲೇ, ಕಾಡು ಚೆನ್ನಾಗಿ ಬಿದ್ರೆ ನಾಯಿನೂ ಚೆನ್ನಾಗಿ ಆಡುತ್ತೋ. ಲೇ, ನೀನ್ ಎಲ್ಲಿದ್ಯಾ ಹೇಳಲ್ಲ? JP ಪಾರ್ಕ್ ಅಲ್ಲಿ ಇದ್ದೀನಿ. ಅದೇ ಪಾರ್ಕ್ ಅಲ್ಲಿ ನಾನು ಇದ್ದೀನ. ನೀನ್ ಎಲ್ಲಿದ್ಯಾ ಹೇಳ? ನಾನು ಅಣ್ಣವ್ರ ಹಿಂದೆ ಇದ್ದೀನಿ. ಲೇ, ನಾನು ಅಣ್ಣವ್ರ ಮುಂದೆ ಇದ್ದೀನೋ. ಹಾಗಿದ್ರೆ ಬರೋ. ಫೋನಲ್ಲಿ ಹುಲಿನ, ಸನ್ನೆಯಲ್ಲಿ ಸಿಂಹನ ಕರಿಬಾರ್ದು ಕಣೋ. ನಿನ್ ಭಾಷೆ ಅವ್ರಿಗೆ ಅರ್ಥ ಆಗಿದೆ, ನಿನ್ನ ತಿಂದಾಕ್ ಬಿಡ್ತವೆ. ಫೇಸ್ ಟು ಫೇಸ್ ಬಂದೇ ಇರೋ. ಲೇ, ನಿನಗೆ ತಾಕತ್ತಿದ್ರೆ ನನಗೆ ಅಣ್ಣಾಜಿ ಚಿಪ್ಪೆ. ಈ ಕಿಂಗ್ ಕಾಂಗ್ ಮುಂದೆ ಅಲ್ಲ. ಬಿಗಿನಿಂಗ್ ಡೇಸಲ್ಲಿ ಬೀದಿ ಬೀದಿಲಿ ಬೀದಿ ಮಾಡ್ತಾ ಇದ್ದಂತೆ. ನಿನ್ನ ಸಾಯಿಸ್ಬೇಕನ್ನೋ ಕೋರಿಕೆ ನನಗಿನ್ನೂ ತೀರಿಲ್ಲ. ಅದಕ್ಕೆ ಸರಿಯಾದ ಒಬ್ಬ ಬಕ್ರನ ನಾನ್ ರೆಡಿ ಮಾಡಿದ್ದೀನಿ. ಈ ಕುಳ್ ನನ್ ಮಗನ ಸಿಪ್ಪಿ ನನ್ನ ಮಗ ಪೈರಸಿ ಸಿಡಿ ಮಾರೋನಿದ್ದಂಗ ಅವನೇ. ಇವನಿಂದ ನನ್ನ TRP ಎಲ್ಲ ಹಾಳಾಗೋಯ್ತು. ಹಾಕೊಂಡು ಚೆನ್ನಾಗಿ ಓದಿರೋಣ. ನಿನ್ ಕಾಲು ಹಿಡ್ಕೊಳ್ಳಿ. ನಾನೇನ್ ಮಾಡ್ಬೇಡ. ಆ ನನ್ನ ಮಗ ಯಾರು? ಎಲ್ಲಿದ್ದಾನೆ ಹೇಳು. ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವರಪ್ಪ ಎಲ್ಲವನೇ ಅಂತ ನನ್ಗೆ ಗೊತ್ತು ಸರ್. ಈ ನನ್ನ ಮಗನ ಎತ್ತಾಕೊಂಡ್ರು. ಏನ್ ನಿನ್ನ ಹೆಸರು? ಸರ್, ಮೇಕೆದಾಟ್ ಪಾಪಣ್ಣ ಸರ್. ಏನಂದೆ? ಮೇಕೆ? ಅದೇ ಆ ಮೇಕೆ ದಾಟ್ತಲ್ಲ, ಆ ಮೇಕೆ ನಮ್ದೇ ಸರ್. ಇದೇನು ಎಕ್ಸ್ಟ್ರಾ ಫಿಟ್ಟಿಂಗು? ಸಿಂಬಲ್ ಆಫ್ ಮೇಕೆ ಸರ್. ಅದಕ್ಕೆ ಎಲ್ಲರೂ ಮೇಕೆದಾಟ್ ಪಾಪಣ್ಣ ಅಂತಾರೆ. ನಮ್ಮ ವೈಫು ನನ್ನ ಪ್ರೀತಿಯಿಂದ ಅಪ್ಪ
ಪಪ್ಪಿ ಅಂತಾಳೆ ಸರ್. ಸರ್ ಇವನು ಸಿಪ್ಪೆ ತಪ್ಪೆ ನನ್ನ ಮಗ ಸರ್. ಇವು ಏಯ್, ನನ್ನ ಬಗ್ಗೆ ನಿನ್ನ ಅವ್ರು ಕೇಳಿದ್ರಾ? ನನ್ನ ಬಗ್ಗೆ ನಾನು ಹೇಳ್ಕೊಳಕ್ ನಂಗೆ ಗೊತ್ತಿಲ್ವಾ? ನಾನು ಹೇಳ್ಕೊತೀನಿ. ಆಯ್ತು, ನೀನು ಹೇಳೋದು. ಸರ್, ನನ್ನ ಹೆಸರು ಸಿಫಾನ್ ಶ್ರೀಧರ್ ಅಂತ ಸರ್. ಸಿಫಾನ್ ಫ್ಯಾಕ್ಟ್ರಿ ಓಪನಿಂಗ್ ಡೇ ನಾನು ಹುಟ್ಟಿದ್ನಂತೆ ಸರ್. ನಾನು ಹುಟ್ಟಿದ ದಿವಸನೇ ಸರ್ ಸಿಫಾನ್ ಫ್ಯಾಕ್ಟ್ರಿ ಸುಟ್ಟೋಯ್ತು ಸರ್. ಸುಟ್ಟಿದ್ರಿಂದ ಸರ್ ಸುಟ್ಟಿರೋ ಸಿಫಾನ್ ಫ್ಯಾಕ್ಟ್ರಿ ಹೆಸರನ್ನ ನನ್ಗೆ ಇಟ್ಬಿಟ್ರಂತೆ ಸರ್. ಇದು ನನ್ನ ಇಂಟ್ರೊಡಕ್ಷನ್ ಸರ್. ಥ್ಯಾಂಕ್ ಯು ಸರ್. ಏನ್ ಮಾಡ್ಕೊಂಡಿದ್ಯಾ? ಊಟ ಮಾಡಿ ರೆಸ್ಟ್ ತಗೋತೀನಿ ಸರ್. ರೆಸ್ಟ್ ತಗೊಂಡು ಮತ್ತೆ ಊಟ ಮಾಡ್ತೀನಿ ಸರ್. ಅಂದ್ರೆ ಅದು ರೆಸ್ಟ್ ತಗೊಂಡು ಊಟ ಮಾಡ್ತಾರೆ ಸರ್. ಊಟ ಮಾಡಿ ರೆಸ್ಟ್ ತಗೊಂತಾರೆ ಸರ್. ರೆಸ್ಟ್ ಮುಗಿದು ಎದ್ದ ಮೇಲೆ ಊಟ ಮಾಡ್ತಾನೆ ಇರ್ತಾರೆ ಸರ್. ಡ್ರಿಂಕ್ಸ್ ಮರ್ತ್ಬಿಟ್ಟಲ್ಲ. ಕುತ್ಕೊಂಡಿದ್ರೆ ಒದೇ ದಿನ ಮಗನೇ, ಮರ್ಯಾದೆಯಿಂದ ಹೇಳು, ನಿನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳು. ಬೆಂಗಳೂರಲ್ಲಿ ಇದ್ದಾನೆ ಅಂತ ಗೊತ್ತು, ಆದ್ರೆ ಎಲ್ಲಿದ್ದಾನೆ ಅಂತ ನಮ್ಮ ತಾಯನಿಗೂ ಗೊತ್ತಿಲ್ಲ. ಏಯ್, ನಿನ್ನ ಮಗ ಎಲ್ಲಿದ್ದಾನಂತ ಗೊತ್ತಿಲ್ಲ ನಿನಗೆ? ನಮ್ಮನ್ನು ಹೊಡೆದು ಬಡ್ದು ಸಾಯಿಸಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ನಮ್ಮ ತಾಯನಿಗೂ ನಮ್ಗೇನು ಗೊತ್ತಿಲ್ಲ ಸರ್. ಈ ಮೇಕೆ ಗಡ್ಡದ ಮೇಲೆ ಆಣೆ ಸರ್, ನಮಗೆ ಗೊತ್ತಿಲ್ಲ ಸರ್. ಮಿನಿಸ್ಟರ್ ಬಂದ ಫಂಕ್ಷನ್ಗೆ ಹೋಗ್ಬೇಕು, ಟೈಮ್ ಆಯ್ತು. ಏಯ್, ಇವನು ಮಗ ಎಲ್ಲಿದ್ದಾನಂತ ಹೇಳೋವರೆಗೂ ಇವ್ರಿಬ್ರಿಗೂ ಚೆನ್ನಾಗಿ ಹಾಕೊಂಡು ರುಬ್ರಿ. ಮೈಗೆಲ್ಲ ಒದೆ ಬಿದ್ದು ಎಪ್ಪುಗಟ್ಟಿ ನೋವುತ್ತಾ ಇದೆ ಕಣೋ ಪಪ್ಪಿ. ಲೇ, ಮೋಡ ಕವರ್ ಆದಾಗ ರೈನು, ಬಾಡಿ ಒದೆ ಬಿದ್ದಾಗ ಪೇಯ್ನು ತಪ್ಸಕ. ಈ ಟೈಮಲ್ಲಿ ನಿನ್ನ ಪ್ರಾಸನ ಯಾವ ಕೋತಿ ನನ್ನ ಮಗ ಕೇಳದ್ನೋ? ಪಪ್ಪಿ, ನಿನ್ ಮೈಯೆಲ್ಲ ಒತ್ತಿದ್ದೀನಿ ಕಣ. ನಿನ್ ಮಗ ಎಲ್ಲವನೇ ಅಂತ ಹೇಳ್ಬಿಡಪ್ಪ ಕಂದ. ನಿನ್ ಮಕ್ಕಳೇ ನನ್ನ ಮಗ ಏನೋ ಕಟ್ಟಾಕ್ತಾನೆ ಅಂದ್ಕೊಂಡಿದ್ದೆ ಕಣೋ. ಹಿಂಗೆ ನಮ್ಮನ್ನೇ ಕಟ್ಟಾಕಿಸ್ತಾನೆ ಅಂತ ಗೊತ್ತಿರ್ಲ ಕಣೋ. ಈ ತಲೆನೋವು ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನನ್ನ ಕೈಯಾರೆ ನಾನು ಎಲ್ಲ ಫೋಟೋ ಸುಟ್ಟು ಹಾಕ್ಬಿಟ್ಟೆ ಕಣ. ನೀನು ಫೋಟೋ ಅಂದಾಗ ನನ್ಗೊಂದು ಐಡಿಯಾ ಬಂತು. ಒಂದ್ ನಿಮಿಷ. ನಮ್ಮ ಅಪ್ಪಂದೊಂದು ಹಳೇ ಫೋಟೋ ನನ್ನ ಹತ್ರ ಇದೆ ಕಣ. ಇದನ್ ತಗೊಂಡೋಗಿ ಆ ಬ್ರೈನೇ ಇಲ್ದಿರ ಅಣ್ಣಜಿಗೆ ಕೊಟ್ವಿ ಅನ್ಕೋ. ಇವನೇ ನಿನ್ ಮಗ ಅಂದ್ರೆ ಅವ್ನ ಯಾಕೆ ನಂಬಲ್ಲ? ನಂಬೇ ನಂಬ್ತಾನೆ ಆ ಗೂಬೆ ನನ್ನ ಮಗ. ಆಮೇಲೆ ನಾವಿಬ್ರು ತಪ್ಪಿಸ್ಕೊಂಡು ಓಡಬಹುದು. ಲೇ ಚಿಪ್ಪೆ, ನಿನ್ ತಲೆ ಫಾಸ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಅಂತ ಐಡಿಯಾ ಕೊಟ್ಟು. ನನ್ನ ಮಗನೇ ಇವೆಲ್ಲ ದೋಸ್ತಿಗೋಸ್ಕರ ಕಣ. ಜೀವಕ್ಕೆ ಜೀವ ದೋಸ್ತ್, ನಾವಿಬ್ರು ಚಡ್ಡಿ ದೋಸ್ತ್. ಸೂಪರ್ ಶಾಟ್ ಅಣ್ಣ. ಸೂಪರ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ಬ್ರೇಕ್ಫಾಸ್ಟ್ ಹೇಳ್ಬಿಡು. ಸರ್, ನಾವು ರಾತ್ರಿನ ಡೀಪ್ ಕೂತ್ಕೊಂಡು ಯೋಚನೆ ಮಾಡಿ ಆ ಗ್ಯಾಪ್ ಅಲ್ಲಿ ಒಂದು ಡಿಸಿಷನ್ ಬಂದಿದ್ದೀವಿ ಸರ್. ಏನದು? ಮಿಸ್ ಆಗಿರೋ ಮಲೇಷಿಯನ್ ಫ್ಲೈಟ್ ಸಿಗುತ್ತೋ ಇಲ್ವೋ? ಆದ್ರೆ ಸರ್, ನಾವು ಕೊಡೋ ಎವಿಡೆನ್ಸ್ ಇಂದ ನನ್ನ ಮಗ ಸಿಕ್ತಾನೆ. ಇದೇನು ನಿನ್ನ ಮಗ ಇವನ್ ತರ ಇದ್ದಾನೆ? ಸರ್, ಅವ್ನ ಫೋಟೋದಲ್ಲಿ ಮಾತ್ರ ಅವನ ತರ ಇದ್ದಾನೆ ಸರ್. ನಿಜವಾಗ್ಲೂ ನೋಡೋದಕ್ಕೆ ನಂತರನೇ ಇದ್ದಾನೆ ಸರ್. ವಿಧಾನಸೌಧಕ್ಕೂ 4 ಪಿಲ್ಲರ್, ವಿಕಾಸಸೌಧಕ್ಕೂ 4 ಪಿಲ್ಲರ್. ಆದ್ರೆ ವಿಧಾನಸೌಧಕ್ಕೂ ವಿಕಾಸಸೌಧಕ್ಕೂ ಡಿಫ್ರೆನ್ಸ್ ಇದೆಯಲ್ವಾ ಸರ್? ವಿಧಾನನೇ, ವಿಕಾಸನೇ. ಸರ್ ಹಂಗ ಇವ್ರ ಮಗನ ನಾನು ಹುಡುಕ್ತೀನಿ, ನೀವು ಹೊರಡಿ. ಥ್ಯಾಂಕ್ ಯು ಸರ್. ಬಾಪ, ನೀವಿಬ್ರು ಟಾಮ್ ಅಂಡ್ ಜೆರಿ ದೋಸ್ತು ಕಣ. ದೋಸ್ತು ಪ್ರಾಣಕ್ಕೆ ಪ್ರಾಣ ದೋಸ್ತು, ಜೀವಕ್ಕೆ ಜೀವ ದೋಸ್ತ. ಎಲ್ಲ ಕೇಳಿಸ್ಕೊಂಡ್ಬಿಟ್ರ ಸರ್? ತಪ್ಪಾಯ್ತು ಸರ್. ಲೇ ಪೆಕ್ರ, ನಡಿ ಆ ಕಡೆ. ಇನ್ನೊಂದ್ಸಲ ಈ ರೀತಿ ಡುಬಾಕ್ ಗೇಮ್ ಏನಾದ್ರೂ ನೀನ್ ಮಾಡಿದ್ರೆ ಬರೀ ಚಡ್ಡಿ ಮಾತ್ರ ಇರುತ್ತೆ. ನೀವಿಬ್ರು ದೋಸ್ತ್ಗಳಿರಲ್ಲ, ಒಂದೇ ತಲೆಗೆ. ಸರ್, ಎಲ್ಲ ಇವಂದೇ ಸರ್ ಐಡಿಯಾ, ಎಲ್ಲ ಇವಂದೇ. ನಿಂದ ಐಡಿಯಾ. ನೀನ್ ಯಾವ ಸೀಮೆ ದೋಸ್ತು? ನೀನು ತೂತ್ ಚಡ್ಡಿ ದೋಸ್ತು. ಏ ಬಂಡೆ, ಏಯ್ ಬಾಲ್ ತಗೊಂಬರ ಇಲ್ಲಿ. ನಿನ್ ಬಿಟ್ಟು ನೆಕ್ಸ್ಟ್ ಒಂದೇ ಏಟು. ಹೋಗ್ತಿ ಬಿಡಿ ಸರ್. ಆಯ್ತು, ಬರಲ್ಲ, ಮಾತಾಡ್ಕೊಂಡು ಬರ. ಅಣ್ಣ, ನಮ್ಮ ಹುಡುಗರು ಫೋನ್ ಮಾಡಿದ್ರು. ಏನಂತೆ? ಶಾಸ್ತ್ರಿಗಳು ಹೇಳಿ ತರ ಮನೆ ಸಿಕ್ಕಿದೆಯಂತೆ. ನಾವ್ ಇವತ್ತೇ ಶೂಟ್ ಮಾಡ್ಬಿಡೋಣ. ನಮ್ಮನ್ನ ಯಾರ ಮನೆಗೆ ಕರ್ಕೊಂಡ್ ಬರ್ತಾವ್ರೆ? ಯಾರ ಮನೆಗಾರ ಕರ್ಕೊಂಡು ಹೋಗ್ಲಿ, ನಮ್ಮ ಅವಶ್ಯಕತೆ ಅವ್ರಿಗೆ ತಾನೇ ಇರೋದು. ವೆಲ್ಕಮ್ ಟು ಮೈ ಹೌಸ್ ಸರ್. ವೆಲ್ಕಮ್ ಮೇಡಮ್. ಏಯ್, ಯಾರ ಇವನು? ಈ ಮನೆ ಓನರ್ ಅಣ್ಣ. ನೀನ್ ಇಲ್ಲಿ ಹೇಗ್ ಬಂದೆ? ನೀನು ಸುಮ್ಮನೆ ನಾನೇ ಎಲ್ಲ ನೋಡ್ಕೊಂತೀನಿ. ಆ 2 ವೇಷ ಬಾಡಿಗಳನ್ನ ಕರ್ಕೊಂಡ್ ಸರ್, ನೀವು ಹೋಗಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನೀವು ಹೋಗಿ. ವೆಲ್ಕಮ್ ಸರ್, ವೆಲ್ಕಮ್ ಸರ್. ನಿಮಗೂ ವೆಲ್ಕಮ್ ಸರ್. ವೆಲ್ಕಮ್. ಈ ಬಾಡಿನೆಲ್ಲೋ ತಪ್ಕೊಂಡಂಗಿದೆಯಲ್ಲ.
ಅಯ್ಯೋ ನಿನ್ಗೆಲ್ಲಾರನು ತಪ್ಕೊಂಡಂಗೆ ಕೇಳಿಸ್ಕೊಂಡಂಗಿರುತ್ತೆ ಸುಮ್ನಿರು. ರೈ ಏನ್ ಐಶ್ವರ್ಯ ರೈ ಎಲ್ರು ಬಂದು ನಿಮ್ಮನ್ನ ತಪ್ಕೊಂಡ್ಬಿಡ್ತಾರೆ. ಬನ್ರೆ ಕರ್ಕೊಂಬನ್ರಪ್ಪ. ನಡೀರಿ. ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದೆಯಾ, ಬಲ್ಗಾಲಿಟ್ಟು ಒಳಗ್ ಬಾ. ಚೆನ್ನಾಗಿದೆ. ಇದು ಶಾಂತಿ ನಿವಾಸ. 4 ಜನರೇಷನ್ ಬಾಳಿ ಬದುಕಿದ್ ಮನೆ. ಸದಾ ಸಂತೋಷ ನೆಮ್ಮದಿ ತುಂಬಿಕೊಂಡಿರೋಂಥ ಮನೆ. ಮದುವೆ ಟೈಮಲ್ಲಿ ನಮ್ಮ ತಾತ ಅವ್ರು ನಮ್ಮ ತಾಯಿಗೆ ಗಿಫ್ಟ್ ಕೊಟ್ಟಿದ್ದು. ಈ ಮನೆ ಇಂಟೀರಿಯರ್ಸ್ ಎಲ್ಲ ನಮ್ಮ ತಂದೆಯವ್ರ ಟೇಸ್ಟ್. ಸೌಂಡ್ ಎಲ್ಲ ಕೇಳ್ದಂಗಿದೆಯಲ್ಲ. ಸೌಂಡ್ ಕೇಳಿದ್ರೆ ಸಿಮ್ಮದ ತರ ಮೈ ಮೇಲೆ ಬೀಳ್ತಾರೆ. ಯಾರು ಸರ್ ಇವರು? ಇವನ್ ಹುಲಿನೋ ಸಿಂಹನೋ ಗೊತ್ತಿಲ್ಲ, ಆದ್ರೆ ಇವ್ರ ಮಗ ಇದನ್ನೆಲ್ಲ ಪಕ್ಕಾ ಗುಳ್ಳೆನ ರೀ. ಆ ನನ್ನ ಮಗ ನನಗೆ ಸಿಕ್ಕರೆ ತುಂಡಾಕತ್ರ. ಸರ್ 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 ಒಳ್ಳೆ ದಿನ ಮನೆಗೆ ಬಂದಿದ್ದೀರಾ, ಯಾಕೆ ಸಾವಿನ ಮಾತಲ್ಲ? ಏಯ್ ಹೇಳ್ಕೊಂಡ್ ಕತ್ಲಕೊಂಡ್ ಕೊಡಾಕ್ರ. ಬನ್ನಿ ಮನೆ ನೋಡಿ. ನಡಿಯಪ್ಪ. ಕಲ್ಲ ಬಿಲ್ಲೆ ಕಾಕರ ಬಿಲ್ಲೆ ಉಣಿ ಬಲ್ಲ ಕುಂಕುಲು. ಏಯ್ ಕರೆಂಟ್ ಹೋಯ್ತು. ಯಾರಾದ್ರೂ ಜನರೇಟರ್ ಆನ್ ಮಾಡ್ರು. ಲೇ ಪಪ್ಪಿ, ಈ ಟೈಮ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಮ್ಮಂತ ಗೋಬೆ ನನ್ನ ಮಕ್ಕಳು ಯಾರು ಇಲ್ಲ. ನಮ್ಮಂತ ಕೋತಿಗಳು ಕಮ್ಮಿ. ಬಾ ಬಾ ಬಾ. ಬಾಯ್ಲಿ ಇಲ್ಲೋಡ ಮೈಸೂರು ಒಂದೇ 1 ಕಿಲೋಮೀಟರ್. ನಾವ್ ಎಸ್ಕೇಪ್. ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಎಸ್ಕೇಪಿಂಗ್. ನಿಮ್ಮನೆ ನೀನು ಹೋಗು, ನಮ್ಮನೆಗೆ ನಾನು. ಆಯ್ತಪ್ಪ. ಬಾಯ್ ಬಾಯ್. ಏ ಸಿಪ್ಪೆ, ಏನಪ್ಪ? ಇಷ್ಟು ದಿನ ನಾವು ಕಷ್ಟ ಸುಖ ಹಂಚ್ಕೊಂಡು ಇವಾಗ ನಿನ್ ಪಡೆಗೆ ನೀನು ಹೋಗಿ ನನ್ ಪಡೆಗೆ ನಾನು ಹೋದ್ರೆ ಏನೋ ಬೆಲೆ ಇರುತ್ತೆ. ನಿನ್ ಬೇಕಾದೆಲ್ಲ ತರಿಸ್ಬಿಡ್ತೀನಿ ಕಣ. ಗುಂಡು ತರಿಸ್ತೀನಿ, ಗುಂಡ್ನ ಕುಡ್ಕೊಂಡು ತುಣ್ಣ ಕರ್ಕೊಂಡು. ಅಂದಂಗೆ ಎಷ್ಟು ದೂರ ಬನ್ನಿ? ಇಲ್ಲೇ ಒಂದು ಪರ್ಲಾಂಗ್ ನಡ್ಕೊಂಡು ಹೋಗೋಣ. ನಮ್ ಕೈಲಿ ನಡೆಯೋಕ್ಕೂ ಆಗಲ್ಲ, ತಡೆಯೋಕ್ಕೂ ಆಗಲ್ಲ. ವೆಲ್ಕಮ್ ಸಿಪಿ, ವೆಲ್ಕಮ್. ದಿಸ್ ಇಸ್ ಮೈ ಲೋ ಹೌಸ್. ಪಪ್ಪಿ, ಸೂಪರ್ ಬ್ರೈನ್ ನಿಂದು. ಅದಂಗೋ ರೂಟ್ ಮ್ಯಾಪ್ ಇಲ್ದೇನೆ ಕರೆಕ್ಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟೆ. ಸಿಂಹ ಯಾವತ್ತು ಗೂಗಲ್ ಸರ್ಚ್ ಮಾಡುತ್ತಾ? ಇಲ್ಲ. ರೂಟ್ ಮ್ಯಾಪ್ ಆಗುತ್ತಾ? ಇಲ್ಲ. ನಾನು ಸಿಂಹದ ತರ ಫಾರೆಸ್ಟ್ ನಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಪಂಚ್ ಡೈಲಾಗು? ನೀನ್ ಸಿನಿಮಾದಲ್ಲಿ ಏನಾದ್ರು ಫೈಟರ್ ಆಗಿದ್ಯಾ, ಇಲ್ಲ ರೈಟರ್ ಆಗಿದ್ಯಾ, ಇಲ್ಲ ವೇಟರ್ ಆಗಿದ್ಯಾ? ಹಂಗೆ ಒಂದು ಪಂಚ್ ಬಿಟ್ಟು ಫ್ಲಾಶ್ ಬ್ಯಾಕ್ ಹೇಳ. ಮರಿಸಿಂಹ, ನಿನ್ನ ಫ್ಲಾಶ್ ಬ್ಯಾಕ್ ನ ಏನಾದ್ರು ಅಣ್ಣಾಜಿಗೆ ಹೇಳಿದ್ರೆ ಅವನು ನಿನ್ನ ಶಿಷ್ಯ ಆದ್ರೂ ಆಗಬಹುದು. ಅಣ್ಣಾಜಿ ನನ್ನ ಶಿಷ್ಯ, Yes. ನನ್ನ ಚೇಲ, ನನ್ನ ಚಮಚ ಅಣ್ಣಾಜಿ. ಸುಮ್ನಿರಲೇ, ಪದೇ ಪದೇ ಅವನ ಹೆಸರು ಎತ್ಬಿಡಕಣ. ಅವನೊಂಥರ ಕಾಡ್ನಾಗಿ, ತಲೆಯಲ್ಲಿ ಬುದ್ಧಿಲ್ದಿರೋ ಲೋಫರ್ ಲಫಂಗ. ಅಲ್ಲ ಕಣಲೆ, ನಾವ್ ಅಲ್ಲಿಂದ ಓಡ್ ಬಂದಿರದೆ ಅವನು ಗೊತ್ತಿಲ್ಲ ಅಂದ್ಮೇಲೆ ಅವನೆಂತ ಬೆಕ್ರ, ನಾಲಾಯಕ್. ವಾಟ್ಯಾ ಬಿಟ್ಟಾಕ್ಯಾ? ಬಿಟ್ಟಾಕು. We should celebrate success of the escape, yeah? Yes, now already successful combination. What do you want? I want to ಮುದ್ದೆ ಬಸ್ಸಾರು. ನಾನಲ್ಲ. ಈ ಲಯನ್ ಕಿಂಗ್ ಆಫ್ ವಿಷ್ಣುವರ್ಧನ. ಲೇ, ನನ್ಗೊಂದು ಡೌಟ್. ಏನು? ಅದ್ಯಾರೋ? ನಮ್ಮ ಅಜ್ಜಿ ಕಣ. ನಿನಗಿಂತ ಹೆಂಗಾಗವರಲ್ಲೋ? ನಿಂತರ ಓಲ್ಡ್ ಆಗಿರ್ತಾನ. ಏಯ್ ಬಂದ್ರೋ ಇಲ್ಲಿ. ಲೇ, ಯಾಕೋ ಮತ್ತೆ ಇಲ್ಲಿಗೆ ಕರ್ಕೊಂಬಂದೆ? ನನ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಬರ್ತೀರಾ ಇಲ್ವಾ? ಹೌದು, ನೀವು ಯಾಕೆ ಹೋದ್ರಿ, ಯಾಕೆ ಬಂದ್ರಿ? ನಾವೆಲ್ಲೂ ಹೋಗ್ಲಿಲ್ಲ ಸರ್. ಅದೋದು ಮನೇಲಿ ಕರೆಂಟ್ ಇರ್ಲಿಲ್ವಲ್ಲ, ಅದಕ್ಕೆ ಕ್ಯಾಂಡಲ್ ತರನ ಅಂತ ಹಂಗೇ ಹೋದ್ವಿ. ಅಲ್ಲಿ ನೋಡಿದ್ರೆ ಹೈವೇ ಬಂದ್ಬಿಟ್ಟಿತ್ತು. ಅಲ್ಲೇನಾ? ಕರೆಂಟ್ ಹೋಗಿತ್ತಲ್ಲ ಸರ್, ಅದಕ್ಕಾಗಿ ದಾರಿ ತಪ್ಪಿದ್ವಿ. ದಾರಿ ತಪ್ಪು ಹೋದ್ರೋ ಅಥವಾ ಬೇಕಂತಾನೆ ಹೋದ್ರೋ? ನಿಮ್ಮ ಹತ್ರ ನಾವು ತಪ್ಸ್ಕೊಂಡು ಹೋಗಕ್ ಸಾಧ್ಯನಾ ಸರ್? ಗೊತ್ತಾ ಅಂದ್ರೆ ನೋಡು, ಇವನ್ ಮಗ ಸಿಗೋವರೆಗೂ ನೀವಿಬ್ರು ಏನಾದ್ರೂ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಇಲ್ಲ ಸರ್. ನಿಮ್ಮಿಬ್ರು ತಲೆನ ಫುಟ್ಬಾಲ್ ಆಡ್ಬಿಡ್ತೀನಿ. ಸರ್, ಮೊನ್ನೆ ನಾವು ಯಾರ್ದೋ ಫೋಟೋ ತೋರಿಸಿ ಇವನೇ ನಿಮ್ ಮಗ ಅಂದಾಗ ಟಕ್ ಅಂತ ನೀವೆಷ್ಟು ಅಲರ್ಟ್ ಆಗ್ಬಿಟ್ರಿ. ಅದೇ ತರ ಯಾರ್ದೋ ಫೋಟೋ. ಸರ್, ನನ್ಗೊಂದು ಡೌಟ್. ಅವನೇ ಇವನ್ ಮಗ ಅಂತ ನಾನು ಹೇಳಿದ್ರೆ ನಿಮ್ಮ ರಿಯಾಕ್ಷನ್ ಏನ್ ಸರ್? ನಿಮ್ಮಿಬ್ರದು ಕುಯ್ದು ಖಾರ. ಸರ್, ನೀವು ನಂಬ್ತಿರೋ ಬಿಡ್ತಿರೋ ನಾನು ಹೇಳ್ತೀನಿ ಸರ್. ನಾನು ಹೇಳಿದೆ ನಿಜ. ಇವನೇ ಸರ್, ನೀವು ಹುಡುಕ್ತಾರೋ ಹುಡುಗ. ಹ್ಞೂ ಸರ್, ಇವನೇ ಪಪ್ಪಿ, ಇವ್ರಪ್ಪ ಸರ್. ಸುಮ್ಮನೆ ರೀ, ಅಪ್ಪ ಮಗ ಅಂತ ಹೊಸ ಕತೆ ಕಟ್ತಾ ಇದ್ದೀರಾ? ಈ ಮನೆ ಮುರಿಬೇಕು ಅನ್ಕೊಂಡಿದ್ದೀರಾ? ನನಗೂ ಅವ್ರಿಗೂ ಏನಾದ್ರು ಒಂದ್ ಸ್ವಲ್ಪ ಹೋಲ್ಕೆ ಇದೆಯೇನ್ರಿ? ಸಿಕ್ಕಾಪಟ್ಟೆ ಹೋಲ್ಕೆ ಇದೀರಿ. ಅವ್ರು ದೊಡ್ಡಣ್ಣ ಇದ್ದಂಗಿದಾರೆ, ನಾನು ಅರ್ಜುನ್ ಸರ್ಜಾ ಇದ್ದಂಗಿದ್ದೀನಿ. ಇಬ್ರು ಡುಮ್ಮಕ್ಕೆ ದೊಡ್ಡಣ್ಣ ಇದ್ದಂಗಿದ್ದೀರಾ. ಸೇಮ್ ಟು ಸೇಮ್. ಸುಮ್ಮನೆ ರೀ, ಅವ್ರ ಕಲರ್ ನೋಡಿ, ನನ್ನ ಕಲರ್ ನೋಡಿ. ಸ್ವಾಮಿ, ಇಬ್ರು ಗೋಧಿ ಬಣ್ಣನೆ, ಇಬ್ರು ಸೇಮ್ ಟು ಸೇಮ್. ಸುಮ್ಮನೆ ರೀ, ಅವ್ರು ಆಲಿ ಬಾಬಾ, ನಾನು ಬರಿ ಬಾಬಾ. ನಾವು ಶತ್ರುಗಳನ್ನ ಸ್ನೇಹಿತರು ತರ ನೋಡೋಂತ ವಂಶ. ಶತ್ರುಗಳನ್ನು ಸ್ನೇಹಿತರ ಸರ್. ಆಲಿ ಬಾಬಾ 40 ಕಂಡ್ರೆ ಸರ್, ಇಬ್ರು ಸೇಮ್ ಟು ಸೇಮ್. ನಮ್ಮ
ಮಾಡಬೇಡಿ ಸರ್, ಮೋಸ ಸರ್. ನಾನು ರೈ ಮತ್ತೆ ಸುಮ್ಮನೆ ರೈ ಅವ್ರ ವಾಸ್ತು ಸರಿಗಿಲ್ಲ ಅಂತ ಅವ್ರು ನಮ್ಮನೆಗೆ ಬಂದ್ರೆ ನನ್ನನ್ನೇ ಸಿಕ್ಸಕ್ ನೋಡ್ತಾ ಅಪ್ಪ, ಇದ್ದೀರಾ ಈ ಮ್ಯಾಟ್ರಲ್ಲಿ ನನ್ನನ್ನ ಸಿಕ್ಸಿರೋದು ನೀನು. ಸುಮ್ಮನೆ ರೈ ಸರ್ ನನ್ನ ಮೇಲೆ ಅಷ್ಟೊಂದು ಡೌಟ್ ಬಂದ್ರೆ ಬನ್ನಿ ಸರ್ ನಮ್ಮ ಫ್ಯಾಮಿಲಿ ಫೋಟೋ ತೋರಿಸ್ತೀನಿ ತೋರ್ಸ ಕೇಳಿ ಸರ್. ಏ ಸ್ಮಾಲ್ ನಿನ್ ಡೌಟ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಆ ಸ್ಕ್ರೀನ್ ಹೇಳಿ. ಇದು ನಾನು, ನಮ್ಮಪ್ಪ, ನಮ್ಮ ತಾತ, ನಿಮ್ಮಮ್ಮ ಎಲ್ಲಿ? ನಮ್ಮ ಅಮ್ಮನೇ ಫೋಟೋ ತೆಗ್ದಿದ್ದು. ಇದು ನಾನು ಒಪ್ಪಲ್ಲ ಸರ್, ಇದು ತ್ರಿಮೂರ್ತಿ ಪಿಕ್ಚರ್ದು ಸರ್. ನಿನಗೆ ಮೋಸ ಮಾಡ್ತಾವ್ ಸರ್ ಇವನು. 3 ಜನ ಅಂದ್ರೆ ತ್ರಿಮೂರ್ತಿನೇ ಹೇಳ್ತಿದ್ದಂತಾನೆ. ತಾತ, ಅಪ್ಪ, ಇವನೊಬ್ಬ ಅಂತ. ಇಲ್ಲ ಸರ್, ಸರ್. ಸರ್, ಸರ್, ಬಿಡಿ ಸರ್, ಏನೋ ತಲೆ ಕೆಟ್ಟಿರ್ಬೇಕು, ಬಿಟ್ಬಿಡಿ ಸರ್. ಈ ಕಾಡ್ ಪಾಪ ತಲೆ ತಿಂತಾನೆ ಸರ್. ಸರ್ ಎಂಟರ್ಟೈನ್ಮೆಂಟ್ ವರ್ಕೌಟ್ ಆಗ್ತಾನೆ ಬಿಡಿ ಸರ್. ಏನ್ ನೋಡ್ತಾ ಇದ್ದೀರಾ? ಒದ್ದು ಒಳಗಾಕಿ ಎಳ್ಕೊಂಡೋಗಿ. ಎಷ್ಟು ನಿಜ ಹೇಳಿದ್ರು ಯಾರು ನಂಬೋದಿಲ್ಲ ಅಂತ ಅಪ್ಪ. ಹೋಗಲ್ಲ, ಏಯ್. ನಿನ್ ಮಕ್ಳು ಕೊಡ್ಬಿಡ್ತೀನಿ.